ಕಾಶ್ಮೀರದ ಕಣಿವೆಯಲ್ಲಿ ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ನಡೆದು ಇವತ್ತಿಗೆ 1 ತಿಂಗಳಾಗ್ತಾ ಇದೆ. ಧರ್ಮದ ಆಧಾರದ ಮೇಲೆ ಕೊಲ್ಲಲ್ಪಟ್ಟ ಅಮಾಯಕ ಹಿಂದೂಗಳ ನರಮೇಧ ನಡೆದು ಇಂದಿಗೆ 1 ತಿಂಗಳಾಗ್ತಾ ಇದೆ. ಮಿನಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಅಟ್ಟಹಾಸಗೈದಿತ್ತು TRF ಅನ್ನುವಂತಹ ಉಗ್ರ ಸಂಘಟನೆ. ಶಿವಮೊಗ್ಗದ ಮಂಜುನಾಥ ರಾವ್ ಹಾಗೂ ಬೆಂಗಳೂರಿನ ಭರತ್ ಭೂಷಣ್ ಅವರನ್ನ ನಾವು ಕಳ್ಕೊಂಡಿದ್ವಿ. ಉಗ್ರರ ಗುಂಡೇಟಿಗೆ 2 ಕನ್ನಡಿಗರು ಕೂಡ ದುರದೃಷ್ಟವಶಾತ್ ಬಲಿಯಾಗಿದ್ರು. ಧರ್ಮವನ್ನ ಕೇಳಿ ಗುಂಡಿನ ಸುರಿಮಳೆಗೈದಿದ್ದಂತಹ ಉಗ್ರರು ಅದರಲ್ಲೂ ಒಬ್ಬನನ್ನ ಮಣ್ಣಿಗೆ ಸೇರಿಸೋ ಕೆಲಸ ಆಗಿದೆ ಸೈನ್ಯದಿಂದ. ಬಟ್ ಇನ್ನೂ 3 ಜನ ಎಲ್ಲಿ, ಅವರನ್ನು ಯಾವಾಗ ಮಣ್ಣಿಗೆ ಸೇರಿಸ್ತೀರಾ ಅನ್ನೋ ಪ್ರಶ್ನೆ ಸಾರ್ವಜನಿಕರಲ್ಲಿ ಇದ್ದೇ ಇದೆ. ಈ ಬೆನ್ನಲ್ಲೇ ಭಾರತದ ಇತಿಹಾಸದ ಪುಟದಲ್ಲಿ ಈ ಹತ್ಯಾಕಾಂಡ ಕೂಡ ಸದಾ ಕರಾಳ ನೆನಪಾಗೆ ಉಳಿದುಕೊಳ್ಳುತ್ತೆ. ಪ್ಯಾಂಟಿನ ಒಳಗೆ ನೋಡಿ ಅಲ್ಲಿ ಯಾವ ಮತ ಅಂತ ನಿರ್ಧರಿಸಿ ಕೊಂದು ಮುಗಿಸಿದಂತಹ ಸಲ್ವಾರ್ ಕಮೀಜ್ ಗಿರಾಕಿಗಳ ಅಟ್ಟಹಾಸ ಮೆರೆದು 1 ತಿಂಗಳಾಗ್ತಾ ಇದೆ. ಅಮಾಯಕರನ್ನ ನಾವೆಲ್ಲ ಕಳ್ಕೊಂಡ್ವಿ. ಇಡೀ ಭಾರತ ಕಣ್ಣೀರಿಡ್ತು. ನಂತರ ಆಗಿತ್ತು ಆಪರೇಷನ್ ಸಿಂಧೂರ ಅನ್ನುವಂತಹ ಅತಿ ದೊಡ್ಡ ಪ್ರತೀಕಾರ. ಆದರೂ ಇನ್ನೂ 3 ಜನ ಉಗ್ರರ ಬಲಿಗಾಗಿ ಭಾರತೀಯ ಸೇನೆ ಕಾಯ್ತಾ ಇದೆ, ಜನ ಕಾಯ್ತಾ ಇದ್ದಾರೆ. ಆಗ ಮಾತ್ರ ಸತ್ತವರಿಗೆ ನ್ಯಾಯ ಒದಗಿಸೋ ಕೆಲಸ ಆಗುತ್ತೆ.